ಆತನ ಶಿಷ್ಯರಿಗೆ ಕಲಿಸಿದ ಕರ್ತನ ಪ್ರಾರ್ಥನೆ. ಮತ್ತಾಯ 6:9-13. 9ನೇ ವಚನ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ಇದರ ಅರ್ಥ, ನಮ್ಮ ತಂದೆಯು ಒಬ್ಬ ಕ್ರೈಸ್ತನಿಗೆ ದೇವರನ್ನು ತನ್ನ ತಂದೆ ಎಂದು ಕರೆಯಲು ದೇವರು ಅನುಮತಿಸುತ್ತಾನೆ. ಅದನ್ನು ಊಹಿಸಿರಿ. ಆಳಲ್ಲ, ಗುಲಾಮನಲ್ಲ, ಆದರೆ ತಂದೆ. ಪರಲೋಕದಲ್ಲಿರುವ ದೇವರ ಆತ್ಮೀಯ ವಲಯದ ಶಾಂತಿ, ಸಂತೋಷ, ನಿತ್ಯ ಜೀವ. ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ಪುನೀತವಾದದ್ದು. 10ನೇ ವಚನ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಿನ್ನ ರಾಜ್ಯವು ಬರಲಿ, ಆತನ ರಾಜ್ಯವು ಬರಲಿ, ಆತನ ರಾಜ್ಯ ಬರಲಿ ಎಂದು ಹಾತೊರೆಯುತ್ತಾನೆ. ದೇವರ ರಾಜ್ಯವು ದೇವರು ನಿಯಂತ್ರಿಸುವ ಇಡೀ ವಿಶ್ವವಾಗಿದೆ. ಇದು ಆತ್ಮಿಕವಾಗಿದೆ. ಅಲ್ಲಿ ವಾಸಿಸುವ ಜನರು ರಕ್ಷಣೆ ಹೊಂದಿದ ಕ್ರಿಸ್ತರು. ಯೇಸು ಆ ರೀತಿಯಾಗಿ ಸಂಭವಿಸುವುದನ್ನು ನೋಡಲು ಹಂಬಲಿಸುತ್ತಿದ್ದನು. ಇದು ಪೆಂಟೆಕೋಸ್ಟ್ ದಿನದಂದು ಪ್ರಾರಂಭವಾಯಿತು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಮಿಗಿಲಾಗಿ ಜಗತ್ ಉತ್ಪತ್ತಿ ಮೊದಲೇ ಯೇಸು ಹಂಬಲಿಸುತ್ತಿದ್ದನು. ಎಣಿಕೆ ಮಾಡಲಾಗದಷ್ಟು ವರ್ಷಗಳು. ಅದು ಆತನ ಹಂಬಲ ಮತ್ತು ಅದು ನೆರವೇರುತ್ತದೆ. ನಾವು ಅದಕ್ಕಾಗಿ ಕಾಯುತ್ತಿದ್ದೇವೆ. ಮನುಷ್ಯನ ಬೀಳುವಿಕೆಯಿಂದ ಇಂದಿನವರೆಗೂ ಈ ಜಗತ್ತು ಸೈತಾನನ ರಾಜ್ಯವಾಗಿದೆ. ದೇವರ ರಾಜ್ಯವು ಬರುವಾಗ ಅದು ಇಲ್ಲವಾಗುತ್ತದೆ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಪರಲೋಕವು ಒಮ್ಮೆ ಯುದ್ಧದ, ಸ್ಪರ್ಧೆಯ, ಮತ್ಸರದ ಸ್ಥಳವಾಗಿತ್ತು. ದೇವರಿಗೆ ವಿರುದ್ಧವಾಗಿ ಬಂದು ದೇವರನ್ನೇ ಉರುಳಿಸಲು ಬಯಸಿತು. ಅದು ಬೇರೆ ಯಾರೂ ಅಲ್ಲ, ಲೂಸಿಫರ್, ಉದಯ ನಕ್ಷತ್ರ ಎಂದು ಕರೆಯಲ್ಪಟ್ಟವನು. ಈಗ ಅವನು ದೇವರ ವಿರೋಧಿ. ಪರಲೋಕದಲ್ಲಿ ಅವನು ತನ್ನ ಹೆಸರನ್ನು ಪಡೆದುಕೊಂಡನು. ಆದ್ದರಿಂದ ಪರಲೋಕದಲ್ಲಿ ಯುದ್ಧವು ಮತ್ತು ಎಲ್ಲ ರೀತಿಯ ದುಷ್ಟತನವಿತ್ತು. ಮತ್ತು ದೇವರು ಪರಲೋಕದಿಂದ ಸೈತಾನನನ್ನು ಹೊರದೊಬ್ಬಿದನು. ಸೈತಾನನು ಭೂಮಿ ಮೇಲೆ ಬರುತ್ತಾನೆ ಮತ್ತು ಅವನು ತನ್ನ ಆತ್ಮನು ತರುತ್ತಾನೆ. ಆದ್ದರಿಂದ ಯೇಸು ಪ್ರಾರ್ಥಿಸುತ್ತಾನೆ, ಪರಲೋಕದ ರೀತಿಯಲ್ಲಿ ಭೂಮಿಯೂ ಆಗಲು ತನ್ನ ಶಿಷ್ಯರಿಗೆ ಬೋಧಿಸುತ್ತಿದ್ದಾನೆ. ನಾವು ಈಗ ಪರಲೋಕದಲ್ಲಿ ಯಾವುದೇ ಯುದ್ಧವಿಲ್ಲದೆ ಅಮೂಲ್ಯವಾದ ಸಮಯದಲ್ಲಿ ಪರಲೋಕದಲ್ಲಿ ವಾಸಿಸುವಂತೆ. ಅಲ್ಲಿ ಶಾಂತಿ ಮಾತ್ರ ಇರುವುದು. ಪ್ರಧಾನ ದೂತನಾಗಿರುವ ಕ್ರಿಸ್ತನಿಂದ ಎಲ್ಲ ರೀತಿಯ ಕೆಟ್ಟತನವು ಹೊರಹಾಕಲಾಯಿತು. ಆದ್ದರಿಂದ ದೇವರ ಚಿತ್ತವು ಭೂಮಿಯು ಶಾಂತಿಯುತ ಸ್ಥಳವಾಗುವುದು. ಯಾವುದೇ ಕಾಯಿಲೆ ಇಲ್ಲ, ಯಾವುದೇ ಹೃದಯ ನೋವುಗಳಿಲ್ಲ, ಮರಣದ ಹಾಗೆ ಏನೂ ಇಲ್ಲ, ಆದರೆ ನಿತ್ಯ ಜೀವ. ಪರಲೋಕದಲ್ಲಿರುವಂತೆ ಭೂಮಿಯ ಮೇಲೂ ಆಗಲಿ ಎಂಬುದು ಆತನ ಪ್ರಾರ್ಥನೆ. ಆದರೆ ಅದು ಇನ್ನೂ ಆಗಿಲ್ಲ. ಮತ್ತೊಮ್ಮೆ ಭೂಮಿಯು ಪರಲೋಕದಂತೆ. ಪರಲೋಕವು ಶುದ್ಧವಾಯಿತು, ಆದರೆ ಭೂಮಿಯು ಶುದ್ಧವಾಗಲಿಲ್ಲ. ಸೈತಾನನು ಯುದ್ಧ ಮಾಡಿದಾಗ ಅದು ಹಾಗಾಯಿತು. ಈಗ ಅದು ಶುದ್ಧವಾಗಿದೆ ಮತ್ತು ಭೂಮಿಯನ್ನು ಶುದ್ಧೀಕರಿಸುವುದು ದೇವರ ಬಯಕೆಯಾಗಿದೆ ಮತ್ತು ಅದನ್ನು ಪರಲೋಕದಂತೆ ಮಾಡುವನು. ಮತ್ತು ಆತನು ದೇವರಾಗಿದ್ದಾನೆ. ಆತನು ಅದನ್ನು ಮಾಡಿ ಮುಗಿಸುವನು. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಪರಲೋಕದಲ್ಲಿ ಯಾವುದೇ ಕಾಯಿಲೆ ಇಲ್ಲ, ರೋಗಗಳನ್ನು ಸೃಷ್ಟಿಸುವ ರೋಗಾಣು ಇಲ್ಲ, ಯಾವುದೇ ಹತ್ಯೆ,
ಸಮಾಧಿ ಇಲ್ಲ, ದುಷ್ಟತನ ಇಲ್ಲ, ದ್ವೇಷವಿಲ್ಲ, ಬರೀ ಪ್ರೀತಿ ಮಾತ್ರ. ಏಕೆಂದರೆ ದೇವರು ಪ್ರೀತಿಯಾಗಿದ್ದಾನೆ. ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲ, ಬರೀ ಶಾಂತಿ ಮಾತ್ರ, ಏಕತೆ ಮಾತ್ರ, ವೃದ್ಧಾಪ್ಯವಿಲ್ಲ, ಯೌವನಸ್ಥರು ಮಾತ್ರ, ನಿತ್ಯ ಜೀವ ಮಾತ್ರ, ಸಂತೋಷ ಮಾತ್ರ, ದೇವರ ಸಂತೋಷ ಮಾತ್ರ, ದೇವರ ಶಾಂತಿಯು, ದೇವರ ಪ್ರೀತಿಯು. ಪರಲೋಕದಲ್ಲಿ ನೆರವೇರುವ ಪ್ರಕಾರ ಆತನು ಭೂಮಿ ಮೇಲೆ ಅದೇ ಕಾರ್ಯವನ್ನು ಹೊಂದಲು ಬಯಸುತ್ತಾನೆ. ಅದುವೇ ದೇವರ ಮಹಾಸಂಕಲ್ಪವಾಗಿದೆ. ಆತನ ಬಯಕೆಯು ಅವರಿಗೆ ಭೂಮಿಗಾಗಿ ಹೊಂದಿರುವ ಆತನ ನಿತ್ಯ ಯೋಜನೆ ಮತ್ತು ಆತನನ್ನು ಸೇವಿಸುವ ಜನರು. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ. ನಾವು ಅದನ್ನು ಊಹಿಸಲಾಗುವುದಿಲ್ಲ, ಅದನ್ನು ದೈವಿಕ ಪ್ರಕಟಣೆಯಿಂದ ಮಾತ್ರ ಪಡೆಯಬೇಕು. ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಪರಲೋಕದಲ್ಲಿ ನೆರವೇರುವ ಪ್ರಕಾರ, ಪರಲೋಕದಲ್ಲಿ ನೆರವೇರುವ ಪ್ರಕಾರ. ಆದ್ದರಿಂದ ಇದು ಭೂಮಿಯ ಮೇಲೆಯೇ ಇರಬೇಕು. ಅದುವೇ ದೇವರ ಬಯಕೆಯಾಗಿದೆ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಇದು ಸಮಯದ ತೆರೆಯನ್ನು ಮೀರಿದೆ. ಸಮಯವು ಅಂತ್ಯಗೊಂಡಾಗ ಬರೀ ನಿತ್ಯವು ಮಾತ್ರ. ಆ ಲೋಕಕ್ಕೆ ಅಂತ್ಯವಿಲ್ಲ, ಅಂತ್ಯವಿಲ್ಲದ ಲೋಕ. ಈ ಲೋಕಕ್ಕೆ ಅಂತ್ಯವಿದೆ. ಸೈತಾನನ ರಾಜ್ಯಕ್ಕೆ ಅಂತ್ಯವಿದೆ, ಏಕೆಂದರೆ ಇದು ಎಲ್ಲ ಕೆಟ್ಟತನವನ್ನು ಒಳಗೊಂಡಿದೆ. ಮರಣ, ಕಾಯಿಲೆ, ರೋಗಾಣುಗಳು, ಎಲ್ಲ ರೀತಿಯ ಪಾಪ, ಎಲ್ಲ ರೀತಿಯ ದ್ವೇಷ. ಮತ್ತು ನೀವು ಈ ಲೋಕದಲ್ಲಿ ವಾಸಿಸುತ್ತೀರಿ. ಅದನ್ನು ನೀವು ಹೆಚ್ಚು ತಿಳಿದುಕೊಳ್ಳಲು ಬಯಸುವುದಿಲ್ಲ. ಆದರೆ ನಾವು ಅಂತ್ಯವಿಲ್ಲದ ಲೋಕವನ್ನು ನಿರೀಕ್ಷಿಸುತ್ತೇವೆ. ಈ ಪ್ರಪಂಚವು ಕಳೆದು ಹೋದ ನಂತರ ಅದರಲ್ಲಿರುವ ಜನರು ನ್ಯಾಯ ತೀರ್ಪನ್ನು ಎದುರಿಸಿದ ನಂತರ ಕೆಲವರು ಪರಲೋಕಕ್ಕೆ ಹೋಗುತ್ತಾರೆ, ಅದು ನಿತ್ಯ ಜೀವವಾಗಿದೆ. ಮತ್ತು ಕೆಲವರು ಬೆಂಕಿಯ ಕೆರೆಗೆ ಹೋಗುತ್ತಾರೆ, ಅದು ಮರಣವಾಗಿದೆ, ಎರಡನೆಯ ಮರಣ. ಆದ್ದರಿಂದ ವೇದವಾಕ್ಯಗಳಲ್ಲಿ ನಾವು ಅದರ ಬಗ್ಗೆ ಮಾತಾಡುತ್ತೇವೆ ಮತ್ತು ನಾವು ಅದನ್ನು ನಂಬುತ್ತೇವೆ. ವೃದ್ಧಾಪ್ಯವಿಲ್ಲ, ಮರಣವಿಲ್ಲ, ದುಃಖವಿಲ್ಲ. ಆ ಶಾಂತಿಗಾಗಿ ಮಾತ್ರವೇ ನಾವು ಕ್ರಿಸ್ತನನ್ನು ಸೇವಿಸುತ್ತಿದ್ದೇವೆ. ಆತನು ನಮಗೆ ಆ ಕಾರ್ಯಗಳನ್ನು ಒದಗಿಸುತ್ತಾನೆ ಮತ್ತು ಆತನು ನಮಗೆ ಕೊಡಲಿದ್ದಾನೆ. ಆತನು ವೇದವಾಕ್ಯದಲ್ಲಿ ಹೇಳಿದ್ದಾನೆ. ಯೋಹಾನ 14. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ದೇವರು ಸುಳ್ಳು ಹೇಳಲು ಸಾಧ್ಯವಿಲ್ಲದ ಕಾರಣ ಆತನು ಅದನ್ನು ಜಾರಿಗೆ ತರುವನು ಎಂದು ನಾವು ನಂಬುತ್ತೇವೆ. ದೇವರು ಏನು ಮಾಡಿದರೂ ಆತನು ಸುಳ್ಳು ಹೇಳಲಾರನು. ಆಮೇನ್. 11ನೇ ವಚನ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ ಎಂದು ಅರ್ಥ, ಆದರೆ ಆತನ ಬಾಯಿಂದ ಹೊರಡುವ ಪ್ರತಿಯೊಂದು ದೇವರ ಮಾತಿನಿಂದ ಬದುಕುತ್ತಾನೆ. ನಾವು ತಿನ್ನುವ ಆಹಾರಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಆ ಆಹಾರವನ್ನು ಪೂರೈಸಲು ನಾವು ಆತನನ್ನು ಕೇಳಿಕೊಳ್ಳುತ್ತೇವೆ. ಆದರೆ ನಾವು ದೇವರನ್ನು ಪರಲೋಕದಿಂದ ಅನುದಿನದ ರೊಟ್ಟಿಯನ್ನು ಕೇಳುತ್ತೇವೆ. ಆತನ ಇಚ್ಛೆ, ಆತನ ವಾಕ್ಯ, ಆತನ ಪ್ರಕಟಣೆ, ಆತನ ಸತ್ಯ, ನಮ್ಮ ದೇವರಲ್ಲಿ ಅದನ್ನು ನಾವು ಕೇಳಿಕೊಳ್ಳುತ್ತೇವೆ. ಆತನ ವಾಕ್ಯವನ್ನು ಕೊಡುವುದಾಗಿ ನಮಗೆ ವಾಗ್ದಾನ ಮಾಡಿದನು. ಏಕೆಂದರೆ ದೇವರ ವಾಕ್ಯವು ಎಂದಿಗೂ
ಅಳಿದು ಹೋಗುವುದೇ ಇಲ್ಲ. ಆಕಾಶ ಮತ್ತು ಭೂಮಿಯು ಅಳಿದು ಹೋಗುವುದು, ಆದರೆ ದೇವರ ವಾಕ್ಯವು ಎಂದೆಂದಿಗೂ ಅಳಿದು ಹೋಗುವುದೇ ಇಲ್ಲ. ಬದುಕಲು ತಿನ್ನಬೇಕು ನಿಜ, ನಾವು ಕುಡಿಯಬೇಕು, ನಮ್ಮ ಮಕ್ಕಳಿಗೆ ಅದು ಬೇಕು, ಆದರೆ ದೇವರ ವಾಕ್ಯವು ನಮ್ಮ ಆತ್ಮಗಳನ್ನು ಪೋಷಿಸುತ್ತದೆ. ನಾವು ವಾಕ್ಯದ ಪ್ರಕಟಣೆಯನ್ನು ಹೊಂದಿಲ್ಲದಿದ್ದರೆ ನಾವು ಸಾಯುತ್ತೇವೆ. ಯಾವ ರೀತಿಯಾಗಿ ನೀವು ದಿನಗಟ್ಟಲೆ ಊಟ ಮಾಡದಿದ್ದರೆ ನೀವು ದುರ್ಬಲರಾಗಿ ಮತ್ತು ಇನ್ನೂ ದುರ್ಬಲರಾಗಿ ಅಂತಿಮವಾಗಿ ನೀವು ಸಾಯುವಿರಿ. ಹಾಗಾದರೆ ನೀವು ದೇವರ ವಾಕ್ಯವನ್ನು ಹೊಂದಿರದಿದ್ದರೆ ನಿಮ್ಮ ಆತ್ಮವು ಸಾಯುತ್ತದೆ. ನೀವು ಆತ್ಮಿಕವಾಗಿ ಜೀವಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೇವರು ವಾಕ್ಯದ ಪ್ರಕಟಣೆಯ ಮೂಲಕ ಆತ್ಮವನ್ನು ಪೋಷಿಸುತ್ತಾನೆ. ದೇವರ ವಾಕ್ಯವು ಅತಿ ಮುಖ್ಯವಾದದ್ದು. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದಿಂದಲೂ ಬದುಕುವನು. ದೇವರ ಬಾಯಿಯಾದದ್ದು ಯಾವಾಗಲೂ ಅದು ಪ್ರವಾದಿಯಾಗಿದ್ದಾನೆ. ಆತನು ತನ್ನ ಸೇವಕರಿಗೆ ಪ್ರವಾದಿಗೆ ಹೇಳಿದನು ಮತ್ತು ಅವರು ಅದನ್ನು ಆತನ ಜನರಿಗೆ ಪ್ರಚಾರ ಮಾಡಿದರು. ಆದ್ದರಿಂದ ನೀವು ಜೀವಿಸಲು ದೇವರ ವಾಕ್ಯವನ್ನು ಹೊಂದಿರಬೇಕು. ಜೀವಿಸಲು ನೀವು ದೇವರ ವಾಕ್ಯವನ್ನು ಹೊಂದಿರಬೇಕು. ಅದು ನಿಮ್ಮನ್ನು ತೊಂದರೆಯಿಂದ ದೂರವಿಡುತ್ತದೆ, ಪಾಪದಿಂದ ನಿಮ್ಮನ್ನು ರಕ್ಷಿಸುತ್ತದೆ, ನಿಮಗಾಗಿ ಪರಲೋಕಕ್ಕೆ ಒಂದು ಮಾರ್ಗವನ್ನು ಮಾಡುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯವು ನಿಮಗೆ ನಿತ್ಯ ಜೀವವನ್ನು ಕೊಡಬೇಕು. ನಿಮ್ಮ ಅನುದಿನದ ರೊಟ್ಟಿಯನ್ನು ನೀವು ಹೊಂದಿರಬೇಕು, ನೈಸರ್ಗಿಕವಾಗಿ ಮತ್ತು ಆತ್ಮಿಕವಾಗಿ. 12ನೇ ವಚನ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇದು ಕರ್ತನ ಪ್ರಾರ್ಥನೆಯಲ್ಲಿ 12ನೆಯ ವಾಕ್ಯವು. ಅದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಬೇಕೆಂದು ಕರ್ತನು ಬಯಸುತ್ತಾನೆ. ಆತನು ನಮ್ಮನ್ನು ಕ್ಷಮಿಸಿದಂತೆ ನಮಗೆ ತಪ್ಪು ಮಾಡಿದವರೆಲ್ಲರನ್ನೂ ಕ್ಷಮಿಸಬೇಕು. ಆ ವೇದವಾಕ್ಯ ಬಹಳ ಮುಖ್ಯವಾದದ್ದು ಮತ್ತು ಕರ್ತನ ಪ್ರಾರ್ಥನೆಯಲ್ಲಿ ಒಂದು ದೊಡ್ಡ ಭಾಗವಾಗಿದೆ. ಮತ್ತು ಒತ್ತು ನೀಡುವ ಸಲುವಾಗಿ 14ನೇ ವಾಕ್ಯದ ಪ್ರಾರ್ಥನೆಯಲ್ಲಿ ಕರ್ತನು ಹೇಳುತ್ತಾನೆ, ಆತನು ನಮಗೆ ನೆನಪಿಸುತ್ತಾನೆ, ಏಕೆಂದರೆ ನೀವು ಮನುಷ್ಯರ ತಪ್ಪುಗಳನ್ನು ಕ್ಷಮಿಸದಿದ್ದರೆ ಪರಲೋಕದ ನಿಮ್ಮ ತಂದೆಯೂ ನಿಮ್ಮನ್ನು ಕ್ಷಮಿಸುವನು. ಆದರೆ ನೀವು ಮನುಷ್ಯರ ತಪ್ಪುಗಳನ್ನು ಕ್ಷಮಿಸದಿದ್ದರೆ ನಿಮ್ಮ ಪರಲೋಕದ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಸಾಲಗಳು ಎಂಬ ಪದವನ್ನು ಮೊದಲು ಬಳಸಲಾಗುತ್ತಿತ್ತು ಮತ್ತು ಸಾಲಗಾರರು ಎಂಬ ಪದವನ್ನು ಬಳಸಲಾಗುತ್ತಿತ್ತು ಮತ್ತು ಇಲ್ಲಿ ವಾಕ್ಯದಲ್ಲಿ ಅಪರಾಧಗಳು ಎಂದು ಬಳಸಲಾಗುತ್ತದೆ. ಇದು ಒಂದೇ ವಿಷಯ ಮತ್ತು ನಾವು ಆ ವೇದ ವಾಕ್ಯಗಳನ್ನು ಅನುಸರಿಸಬೇಕು. ನೀವು ಕ್ಷಮಿಸುವುದರ ಬಗ್ಗೆ ಯೋಚಿಸಿದಾಗ ನೀವು ಕ್ಷಮಿಸಲು ಬಯಸುವುದಿಲ್ಲ, ಆದರೆ ನೀವು ಕ್ಷಮಾಪಣೆ ಬಯಸುತ್ತೀರಿ. ಇದು ವೇದ ವಾಕ್ಯಕ್ಕೆ ವಿರುದ್ಧವಾಗಿದೆ ಮತ್ತು ನೀವು ಇಡೀ ಜೀವನ ಆ ಪಾಪದೊಂದಿಗೆ ನೀವು ಬದುಕುತ್ತೀರಿ. ಆದ್ದರಿಂದ ನಿಮ್ಮ ಪಾಪಗಳ ಕ್ಷಮೆಯನ್ನು ನೀವು ಬಯಸಿದರೆ ನೀವು ಕ್ಷಮಿಸಬೇಕು. ಮತ್ತು ನೀವು ಕ್ಷಮಿಸದಿದ್ದರೆ ನಿಮ್ಮ ಪರಲೋಕದ ತಂದೆ ಸಹ ಕ್ಷಮಿಸುವುದಿಲ್ಲ. ದೇವರು ಇಲ್ಲಿ ಭಾಗಿಯಾಗಿದ್ದಾನೆ. ನಿಮ್ಮ ಪರಲೋಕದ ತಂದೆಯೂ ನಿಮ್ಮ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ಇದು ಸರಳವಾದ ವೇದವಾಕ್ಯವಾಗಿದೆ, ಆದರೆ ಕರ್ತನು ನಮಗೆ ನೆನಪಿಸುತ್ತಿರುವ ಬಹಳ ಮುಖ್ಯವಾದ ವೇದವಾಕ್ಯವಾಗಿದೆ ಮತ್ತು ನಾವು ಅದನ್ನು ಪೂರೈಸಬೇಕು. ಇದು ಕರ್ತನ ಪ್ರಾರ್ಥನೆಯ ಒಂದು ದೊಡ್ಡ ಭಾಗವಾಗಿದೆ. ಅದು ನಿಜವಾಗಿದೆ. ನಿಮ್ಮ ಪಾಪಗಳಿಗಾಗಿ ದೇವರು ನಿಮ್ಮನ್ನು ಕ್ಷಮಿಸುತ್ತಾನೆ. ಮನುಷ್ಯರ ಪಾಪಗಳನ್ನು ನೀವು ಸಹ ಕ್ಷಮಿಸಬೇಕು. ನೀವು ಮನುಷ್ಯರ ಪಾಪಗಳಿಗಾಗಿ ಅವರನ್ನು ಕ್ಷಮಿಸಬೇಕು. ನಿಮ್ಮ ಪಾಪಗಳಿಗಾಗಿ ಕರ್ತನು ನಿಮ್ಮನ್ನು ಕ್ಷಮಿಸುತ್ತಾನೆ ಎಂದು ನೀವು ತುಂಬ ಸಂತೋಷಪಡಬೇಕು ಮತ್ತು ನೀವು ಮನುಷ್ಯರ ಪಾಪಗಳನ್ನು ಕ್ಷಮಿಸುತ್ತೀರಿ. ಕರ್ತನ ಪ್ರಾರ್ಥನೆಯ 14ನೇ ವಾಕ್ಯದಲ್ಲಿ ಇದನ್ನು ಸ್ಪಷ್ಟವಾಗಿ ಬರೆಯಲಾಗಿದೆ.
ನಾವು ಆ ವೇದ ವಾಕ್ಯವನ್ನು ಪಾಲಿಸೋಣ, ಆ ವೇದ ವಾಕ್ಯವನ್ನು ಸ್ವೀಕರಿಸೋಣ, ಆ ವೇದ ವಾಕ್ಯವನ್ನು ನಂಬೋಣ, ಆ ವೇದ ವಾಕ್ಯವನ್ನು ಅಭ್ಯಾಸ ಮಾಡೋಣ. ಏಕೆಂದರೆ ನಾವು ನಮ್ಮ ಇಡೀ ಜೀವನವನ್ನು ನಮ್ಮ ಪಾಪಗಳೊಂದಿಗೆ ಬದುಕುತ್ತೇವೆ. ಇದು ಸಾಕಷ್ಟು ಸರಳವಾಗಿದೆ, ಆದರೆ ನೀವು ಮನುಷ್ಯರ ಪಾಪಗಳನ್ನು ಕ್ಷಮಿಸದಿದ್ದರೆ ನಿಮ್ಮ ತಂದೆಯು ನಿಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ. ಆಮೇನ್. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇದು ಯೋಹಾನ 1 ಪತ್ರಿಕೆಯಲ್ಲಿ ಸಿಗುವುದು. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂಬ ಭರವಸೆಯು ಒಂದು ದೊಡ್ಡ ವೇದವಾಕ್ಯವಾಗಿದೆ. ಮತ್ತು ಕ್ಷಮಿಸಲಾಗದ ಒಂದೇ ಒಂದು ಪಾಪವಿದೆ, ಆದರೆ ನಾನು ಕರ್ತನು ಕ್ಷಮಿಸುವನು ಎಂಬ ವೇದವಾಕ್ಯಗಳನ್ನು ಕರೆಯುತ್ತೇನೆ. ವ್ಯಭಿಚಾರ, ಹಾದರ, ಸಲ್ಲಿಂಗಕಾಮ, ಮೌಖಿಕ ಸಂಭೋಗ, ಕೊಲೆ. ಹೌದು, ಕೊಲೆ. ಅವರು ಯೇಸುವನ್ನು ಕೊಂದಾಗ ಆತನು ಅವರನ್ನು ಕ್ಷಮಿಸಿದನು. ಇದು ಭಯಾನಕ ಪಾಪಗಳು. ದೇವರು ಒಬ್ಬ ಮನುಷ್ಯನು ಮಾಡುವ ಕೊಲೆಯನ್ನು ಕ್ಷಮಿಸುತ್ತಾನೆ ಎಂದು ಜನರು ಭಾವಿಸುವುದಿಲ್ಲ. ಹೌದು, ಆತನು ಕೊಲೆ ಮತ್ತು ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾನೆ. ಆತನು ಎಲ್ಲವನ್ನೂ ಹೇಳಿದನು, ಆದ್ದರಿಂದ ಆತನು ನಮ್ಮ ಎಲ್ಲ ಅಕ್ರಮದಿಂದ ಶುದ್ಧೀಕರಿಸುವನು. ಇದು ದೊಡ್ಡ ವೇದವಾಕ್ಯವಾಗಿದೆ ಮತ್ತು ದೇವರು ಅದನ್ನು ವಾಗ್ದಾನ ಮಾಡುತ್ತಾನೆ ಮತ್ತು ನೀವು ಹಾಗೆಯೇ ಮಾಡಬೇಕು. ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುವಷ್ಟು ನಂಬಿಗಸ್ತನಾಗಿರುವುದರಿಂದ ನೀವು ಜನರನ್ನು ಅವರ ಪಾಪಗಳಿಗಾಗಿ ಕ್ಷಮಿಸಬೇಕು. ಎಲ್ಲ ರೀತಿಯ ಪಾಪಗಳನ್ನು ಆತನು ಕ್ಷಮಿಸುತ್ತಾನೆ. ಆದ್ದರಿಂದ ನೀವು ನಿಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಬೇಕು. ನೀವು ಅವರನ್ನು ಕ್ಷಮಿಸಬೇಕು, ಇಲ್ಲವಾದರೆ ನಿಮ್ಮ ಪಾಪಗಳು ಹಾಗೇ ಉಳಿಯುತ್ತವೆ. ಇದು ಭಯಾನಕ ವಿಷಯ. ನೀವು ಕ್ಷಮಿಸಲು ಸಾಧ್ಯವಾಗದಷ್ಟು ದ್ವೇಷಿಸುವುದು ಕೆಟ್ಟ ವಿಷಯವಾಗಿದೆ. ನೀವು ಆ ವ್ಯಕ್ತಿಯನ್ನು ಪ್ರೀತಿಸುವುದಿಲ್ಲ, ಆದ್ದರಿಂದ ನೀವು ಅವರನ್ನು ಕ್ಷಮಿಸಲು ಸಾಧ್ಯವಿಲ್ಲ. ನಿಮಗೆ ಕ್ಷಮಿಸುವ ಹೃದಯವಿಲ್ಲ, ಆದ್ದರಿಂದ ನೀವು ಅವರನ್ನು ಕ್ಷಮಿಸಲು ಸಾಧ್ಯವಿಲ್ಲ. ನೀವು ಪ್ರೀತಿಯ ಹೃದಯವನ್ನು ಹೊಂದಿಲ್ಲ, ಆದ್ದರಿಂದ ನಿಮ್ಮಿಂದ ಕ್ಷಮಿಸಲಾಗಲಿಲ್ಲ. ನಿಮ್ಮ ನೆರೆಯವರ ವಿರುದ್ಧ ನಿಮಗೆ ಅಸಮಾಧಾನವಿದೆ. ನಿಮ್ಮ ಸಹೋದರನನ್ನು ನೀವು ದ್ವೇಷಿಸುತ್ತೀರಿ. ತನ್ನ ಸಹೋದರನನ್ನು ದ್ವೇಷಿಸುವನು ಕೊಲೆಗಾರ, ಮತ್ತು ಯಾವ ಕೊಲೆಗಾರನಲ್ಲೂ ನಿತ್ಯ ಜೀವ ಇರುವುದಿಲ್ಲ. ಆದ್ದರಿಂದ ನೀವು ಆ ಮನುಷ್ಯನನ್ನು ದ್ವೇಷಿಸುತ್ತೀರಿ. ನೀನು ಕೊಲೆಗಾರನು ಎಂದು ಸತ್ಯವೇದವು ಹೇಳುತ್ತದೆ. ಹೌದು, ಕೊಲೆಗಾರನಲ್ಲಿ ನಿತ್ಯ ಜೀವವಿಲ್ಲ. ಆದ್ದರಿಂದ ಅಂಥವನು ತನ್ನ ನಡತೆಯನ್ನು ಬದಲಾಯಿಸುವವರೆಗೆ ಮತ್ತು ತನ್ನ ಜೀವನವನ್ನು ಸರಿಪಡಿಸುವವರೆಗೆ ಎಷ್ಟು ನಾಶವಾಗುವನೋ ಅವನು ಇನ್ನೂ ನಾಶವಾಗುವನು. ಆದ್ದರಿಂದ ಅವನು ನಾಶವಾಗುವ ಮನುಷ್ಯನಾಗಿದ್ದಾನೆ, ಏಕೆಂದರೆ ಅವನು ಕ್ಷಮಿಸುವವನಲ್ಲ. 13ನೇ ವಚನ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಇಲ್ಲಿ ನಾವು ವಿಷಯಗಳನ್ನು ತಪ್ಪಾಗಿ ಗ್ರಹಿಸಬಾರದು. ದೇವರು ಹೇಳುವುದೇ ಬೇರೆ, ಆತನು ಬೇರೆ ಬೆಳಕಿನಿಂದ ಅರ್ಥ ಮಾಡಿಸುತ್ತಾನೆ. ಆತನು ಯಾಕೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯ 13, 14 ಮತ್ತು 15ನೇ ವಚನದಲ್ಲಿ ಯಾವುದು ಸರಿ ಎಂದು ಘೋಷಿಸುತ್ತಾನೆ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಎಂದು ಪ್ರಾರ್ಥನೆಯಲ್ಲಿ ಹೇಳುವ ಮೂಲಕ ದೇವರು ನಿಮ್ಮನ್ನು ಪ್ರೇರೇಪಿಸುತ್ತಾನೆ ಎಂದು ಹೇಳುತ್ತಿಲ್ಲ. ಇಲ್ಲ, ಆತನು ನಿಮಗೆ ವಿಭಿನ್ನವಾದದನ್ನು ಹೇಳುತ್ತಿದ್ದಾನೆ. ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಆರಂಭದಿಂದಲೂ ಕರ್ತನು ಇದನ್ನೇ ಅರ್ಥೈಸಿದನು ಮತ್ತು ನಾವು ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಅದನ್ನು ತೆಗೆದುಕೊಳ್ಳಬೇಕು. ಯಾಕೋಬನು 1:13-15, ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು
ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಅದುವೇ ಆ ವಚನದ ಸರಿಯಾದ ಗ್ರಹಿಕೆ. 13ನೇ ವಚನದಲ್ಲಿ ಅದರ ಒಂದು ಭಾಗ, ದೇವರು ಯಾವುದೇ ಮನುಷ್ಯನನ್ನು ಪ್ರಚೋದಿಸುವುದಿಲ್ಲ, ಆತನು ದುಷ್ಟತನದಿಂದ ಪ್ರೇರಣೆಯಾಗುವುದಿಲ್ಲ. ಆತನು ಮನುಷ್ಯನಾಗಿ ಬಂದಾಗ ಆತನು ಅದನ್ನು ಸಾಬೀತುಪಡಿಸಿದನು. ಆತನು ಇಬ್ರಿಯರಿಗೆ 4ನೇ ಅಧ್ಯಾಯ 15ರಲ್ಲಿ ಸಾಬೀತುಪಡಿಸಿದನು. ಇದು ಬರೆಯಲಾಗಿದೆ, ಯಾಕಂದರೆ ನಮಗಿರುವ ಮಹಾಯಾಜಕನು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿದ್ದಾನೆ. ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾದನು. ನಮ್ಮಂತೆ ಶೋಧನೆಗೆ ಗುರಿಯಾದನು, ಆದರೂ ಪಾಪ ಮಾತ್ರ ಮಾಡಲಿಲ್ಲ. ಇಬ್ರಿಯ ಪುಸ್ತಕದಲ್ಲಿ 4ನೇ ಅಧ್ಯಾಯ ಮತ್ತು 15ನೇ ವಚನದಲ್ಲಿ ಅದನ್ನು ಯೋಚಿಸಿರಿ. ನಾವು ಶೋಧನೆಗೆ ಒಳಗಾಗುವ ಹಾಗೆ ಕರ್ತನು ಎಲ್ಲ ಸಾಮಾನ್ಯ ಶೋಧನೆಗೆ ಒಳಗಾದನು, ಆದರೆ ಪಾಪ ಮಾತ್ರ ಇಲ್ಲದವನಾಗಿ ಒಂದು ದಿನವೂ ಸಹ ಯೇಸು ಆಶೆ ಪಡಲಿಲ್ಲ. ಆಶೆಯು ಪಾಪವಾಗಿ ಎಂದಿಗೂ ಗರ್ಭಧರಿಸಲಿಲ್ಲ ಮತ್ತು ಪಾಪದ ನಂತರ ಅದು ಇನ್ನೊಂದು ವಿಷಯವನ್ನು ಹೊರತರುತ್ತದೆ. ಮತ್ತು ಆದರೂ ಆತನು ಪಾಪ ಮಾತ್ರ ಇಲ್ಲದವನಾಗಿದ್ದಾನೆ. ಆತನು ಮಾತ್ರ ಪಾಪದ ಹಾದಿಯಲ್ಲಿ ಹೋಗಲಿಲ್ಲ. ಆತನು ಸೈತಾನನ ಶೋಧನೆಗಳ ಮೂಲಕ ಹೋದರೂ ಮತ್ತು ಅಂತಹ ಪಾಪದ ಹಾದಿಯಲ್ಲಿ ಹೋದರೂ ಆತನು ಮಾತ್ರ ಪಾಪದ ಹಾದಿಯಲ್ಲಿ ಹೋಗಲಿಲ್ಲ. ಆದರೂ ಆತನು ಪಾಪ ಮಾಡಲಿಲ್ಲ. ಆದ್ದರಿಂದ ದೇವರು ಎಂದಿಗೂ ಪಾಪ ಮಾಡಲಿಲ್ಲ. ಕ್ರಿಸ್ತನು ಎಂದಿಗೂ ಪಾಪ ಮಾಡಲಿಲ್ಲ, ಏಕೆಂದರೆ ಆತನು ಪಾಪದಿಂದ ಶೋಧನೆಗೆ ಒಳಗಾಗುವುದಿಲ್ಲ. ಅವರು ಪಾಪದಿಂದ ಶೋಧನೆಗೆ ಒಳಗಾಗುವುದಿಲ್ಲವಾದ್ದರಿಂದ ಆತನು ಯಾರನ್ನೂ ಶೋಧನೆ ಮಾಡುವುದಿಲ್ಲ ಅಥವಾ ಆತನು ಯಾವ ಮನುಷ್ಯನನ್ನೂ ಪ್ರೇರಣೆ ಮಾಡುವುದಿಲ್ಲ. ಆದ್ದರಿಂದ ವೇದವಾಕ್ಯವು ದೇವರು ಯಾವನ್ನಾದರೂ ಶೋಧನೆಗೊಳಿಸುತ್ತಾನೆ ಎಂದು, ಕ್ರಿಸ್ತನು ಶೋಧನೆಗೊಳಿಸುತ್ತಾನೆ ಎಂದು ಹೇಳುವುದಿಲ್ಲ. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂದು ಆತನು ಹೇಳುತ್ತಾನೆ. ಆತನು ಅದನ್ನು ಹೇಳಿದಾಗ ಅದು ವಿಭಿನ್ನ ವಿಷಯವಾಗಿದೆ. ಆದ್ದರಿಂದ ನೀವು ಶೋಧನೆಗೆ ಒಳಗಾದಾಗ ನೀವು ದೇವರಿಂದ ಶೋಧನೆಗೆ ಒಳಗಾಗಿದ್ದೀರಿ ಎಂದು ಹೇಳಬೇಡಿ. ನಿಮ್ಮ ಆಶೆಯಿಂದ ನೀವು ಶೋಧನೆಗೆ ಒಳಗಾಗಿದ್ದೀರಿ. ನಿಮ್ಮ ಆಶೆಯು ಗರ್ಭಧರಿಸಿದಾಗ ಅದು ಪಾಪವನ್ನು ಉಂಟು ಮಾಡುತ್ತದೆ. ಪಾಪವು ಮುಗಿದ ನಂತರ ಅದು ಮರಣವನ್ನು ತರುತ್ತದೆ. ಸತ್ಯವೇದವು ಅದನ್ನೇ ಹೇಳುತ್ತದೆ ಮತ್ತು ನಾವು ಅದನ್ನು ನಂಬಬೇಕು, ಒಪ್ಪಿಕೊಳ್ಳಬೇಕು. ನಾವು ಮನುಷ್ಯನನ್ನು ದೂಷಿಸಬೇಕು ಹೊರತು ಎಂದಿಗೂ ದೇವರನ್ನು ದೂಷಿಸಬಾರದು. ಯಾಕಂದರೆ ಆದಾಮನ ಬೀಳುವಿಕೆಯ ಮೂಲಕ ಮನುಷ್ಯನು ಪಾಪಿಯಾಗಿ ಜನಿಸಿದನು ಮತ್ತು ಅದಕ್ಕಾಗಿ ನೀವು ದೇವರನ್ನು ದೂಷಿಸಲು ಸಾಧ್ಯವಿಲ್ಲ. ಏಕೆಂದರೆ ಒಬ್ಬ ಮನುಷ್ಯನು ಅವನಲ್ಲಿ ಒಂದು ನಿರ್ದಿಷ್ಟವಾದ ಆಶೆಯಿಂದ ಹುಟ್ಟುತ್ತಾನೆ ಮತ್ತು ಆ ಆಶೆಯು ಕೆಲಸ ಮಾಡುತ್ತದೆ. ಆ ಕೆಟ್ಟತನವು, ಅವನು ಕೆಟ್ಟದನ್ನು ಬಯಸುತ್ತಾನೆ. ಸೈತಾನನು ಕೆಟ್ಟದ್ದನ್ನು ಬಯಸಿದನು. ಅವನು ಮೊದಲು ಬಯಸಿದ ವಿಷಯವೆಂದರೆ ದೇವರಂತೆ ಆಗುವುದು. ಅವನು ದೇವರನ್ನೇ ದೊಬ್ಬಲು ಬಯಸಿದನು. ಸೈತಾನನು ದೇವರ ಸ್ಥಾನವನ್ನು ಬಯಸಿದನು. ಅವನಲ್ಲಿ ಆ ಆಶೆಯು ಇದ್ದಾಗ ಅದು ಕೆಲಸ ಮಾಡಿತು. ನಂತರ ಮುಂದಿನದು ಹೆಮ್ಮೆಯು ಅವನ್ನು ದೇವರ ಸಿಂಹಾಸನದ ಮೇಲೆ ಮೋಹವನ್ನು ಉಂಟು ಮಾಡಿತು ಮತ್ತು ಅವನು ದೇವರ ಸಿಂಹಾಸನವನ್ನು ಮೋಹಿಸುತ್ತಿದ್ದನು. ದೇವರು ಸೈತಾನನನ್ನು ಮಿಕಾಯನ ಮೂಲಕ ಪರಲೋಕದಿಂದ ಒದೆಯುತ್ತಾನೆ
ಮತ್ತು ಅವನು ಆ ಮೋಹದಿಂದ ಭೂಮಿಗೆ ಬಂದನು. ಕಾಲಾಂತರದಲ್ಲಿ ಸೈತಾನನು ಅದನ್ನು ಮನುಷ್ಯನಿಗೆ ನೀಡಿದನು. ಅದಕ್ಕಾಗಿಯೇ ನಾವು ಹೇಳುತ್ತೇವೆ, ಇದು ಸೈತಾನನ ರಾಜ್ಯವಾಗಿದೆ. ದೇವರಿಗೆ ಆತನ ರಾಜ್ಯವಿದೆ ಮತ್ತು ಈ ಪ್ರಾರ್ಥನೆಯು ಅದರ ಬಗ್ಗೆ ಮಾತನಾಡುತ್ತಿದೆ. ಇದು ದೇವರ ರಾಜ್ಯದ ಬಗ್ಗೆ ಮಾತನಾಡುತ್ತಿದೆ, ಸೈತಾನನ ರಾಜ್ಯವಲ್ಲ. ಮತ್ತು ಸೈತಾನನ ರಾಜ್ಯವು ಪರಲೋಕದಲ್ಲಿ ಪ್ರಾರಂಭವಾಯಿತು. ಓ ಹೌದು, ಇದು ಪರಲೋಕದಲ್ಲಿ ಪ್ರಾರಂಭವಾಯಿತು ಮತ್ತು ದೇವರು ರಾಜ್ಯವನ್ನು ಹೊಂದಿದ್ದಾನೆ, ಏಕೆಂದರೆ ರಾಜ್ಯವು ನಿನ್ನದು. ಆತನು ರಾಜ್ಯವನ್ನು ಮತ್ತು ಬಲವನ್ನು ಮತ್ತು ಮಹಿಮೆಯನ್ನು ಹೊಂದಿದ್ದಾನೆ. ಮಹಿಮೆಯು ವಿಭಿನ್ನವಾಗಿದೆ, ಬಲವು ವಿಭಿನ್ನವಾಗಿದೆ. ರಾಜ್ಯವು, ಬಲವು ಮತ್ತು ಮಹಿಮೆಯು ನಿನ್ನದೇ. ಆ ಮೂರು ಅಂಶಗಳಲ್ಲಿ ನೀವು ಊಹಿಸಬಹುದಾದ ಎಲ್ಲವನ್ನು ಹೊಂದಿವೆ. ನೀವು ಅವೆಲ್ಲದರ ಬಗ್ಗೆ ಹೇಳಬಹುದು. ಕರ್ತನ ಪ್ರಾರ್ಥನೆಯಲ್ಲಿ ಎಲ್ಲವೂ ರಾಜ್ಯದ ಬಗ್ಗೆ ಮಾತನಾಡುತ್ತಿದೆ. ದೇವರ ರಾಜ್ಯವು ತುಂಬ ಶ್ರೇಷ್ಠವಾಗಿದೆ, ಅದ್ಭುತವಾಗಿದೆ. ಒಂದೇ ಒಂದು ಕೀರ್ತನೆ ಮಾತ್ರ ದೇವರ ಹಿರಿಮೆ ಮತ್ತು ಆತನು ಹೊಂದಿರುವ ಸಮಸ್ತವನ್ನು ಮತ್ತು ಆತನಲ್ಲಿರುವ ಬಲವನ್ನು ಒಳಗೊಂಡಿರುವ ಕೀರ್ತನೆಗಳು 24 ಆಗಿದೆ, ಪ್ರಾರಂಭದಿಂದ ಅಂತ್ಯದವರೆಗೆ. ಆತನು ಕೀರ್ತನೆಗಳು 24 ಮೊದಲ ವಾಕ್ಯದಲ್ಲಿ ಹೇಳುತ್ತಾನೆ, ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು. ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು ಮತ್ತು ಅದರಲ್ಲಿರುವ ಸಮಸ್ತವೂ ಹೌದು. ಕೀರ್ತನೆಗಳು 24 1-10. ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ಥಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬ್ಯರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಸೆಲ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಪ್ರಭಾವ ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ. ಮಹಾಪ್ರಭಾವವುಳ್ಳ ಅರಸನು ಈತನೇ. ಸೆಲಾ. ಅದು ಸತ್ಯವಾಗಿದೆ. ಮಹಿಮೆಯು, ಬಲವು ಆತನಿಗೆ ಸೇರಿದ್ದು, ರಾಜ್ಯವು ಆತನಿಗೆ ಸೇರಿದ್ದು ಮತ್ತು ಮಹಿಮೆಯು ಆತನಿಗೆ ಸೇರಿದ್ದು ಮತ್ತು ಆತನ ಮಹಿಮೆಯು ಇಡೀ ವಿಶ್ವವನ್ನೇ ತುಂಬಿದೆ. ಆತನ ಮಹಿಮೆ ಇಡೀ ವಿಶ್ವವನ್ನೇ ತುಂಬಿದೆ. ಆಮೇನ್. ಭೂಮಿಯು ಮತ್ತು ಅದರಲ್ಲಿರುವ ಸಮಸ್ತವು ಕರ್ತನದು. ಭೂಮಿ ಮತ್ತು ಅದರಲ್ಲಿರುವ ಸಮಸ್ತವು ಮತ್ತು ಆದಿಯಲ್ಲಿ ದೇವರು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದನು. ಅದು ಯುಗಗಳ ಕಾಲ, ನೀವು ಪರಿಶೀಲಿಸಲಾಗದ ಕಾಲಗಳು. ಆಮೇನ್ ಮತ್ತು ಆಮೇನ್ ಮತ್ತು ಆಮೇನ್. ಅಂತಿಮವಾಗಿ ನಾನು ಈ ಪ್ರಾರ್ಥನೆಯನ್ನು 13ನೇ ವಚನದಲ್ಲಿ ಮುಕ್ತಾಯಗೊಳಿಸುತ್ತೇನೆ. ಇದು ಎಷ್ಟು ದೊಡ್ಡದಾಗಿದೆ ಎಂದರೆ ಇದನ್ನು ನಾವು ಬೋಧಿಸುವುದನ್ನು ಎಂದಿಗೂ ಮುಗಿಸಲು ಸಾಧ್ಯವಿಲ್ಲ. ಕರ್ತನಿಗೆ ಮಾತ್ರ ಎಲ್ಲ ಪ್ರಕಟಣೆ ಇದೆ. ಸತ್ಯವೇದವು ಆ ಅಧ್ಯಾಯದ ಮುಕ್ತಾಯವಾಗಿ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅದು ಮತ್ತಾಯ
33. ಇದೂ ಸಹ ಬರೆಯಲಾಗಿದೆ, ನಾವು ಆತನನ್ನು ಕೇಳುವ ಮೊದಲೇ ನಮಗೆ ಏನು ಬೇಕು ಎಂದು ಕರ್ತನಿಗೆ ಗೊತ್ತು. ಇದು ದೇವರ ಭವಿಷ್ಯ ಜ್ಞಾನವನ್ನು ತೋರಿಸುತ್ತದೆ. ರಾಜ್ಯವನ್ನು ಕುರಿತು ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲಾಗಿದೆ. ದಾನಿಯೇಲನ 2ನೇ ಅಧ್ಯಾಯದಲ್ಲಿ ಮೊದಲ ಬಾರಿಗೆ ಎಂದು ನಾನು ಭಾವಿಸುತ್ತೇನೆ. ಓ, ಕರ್ತನು ತನ್ನ ಶಿಷ್ಯರಿಗೆ ಕಲಿಸಬೇಕಾದ ಕೊನೆಯ 3 ವಿಷಯಗಳು ನಾನು ಈಗಾಗಲೇ ಉಲ್ಲೇಖಿಸಿದ್ದೇನೆ, ಆದರೆ ಅದು ಇದಾಗಿದೆ: ಬಲವು, ಆತನ ರಾಜ್ಯವು. ಬಲವು ಮತ್ತು ಆತನ ಮಹಿಮೆಯನ್ನು ನಾವು ಎಂದಿಗೂ ಮುಗಿಸಲು ಸಾಧ್ಯವಿಲ್ಲ. ನಾವು 24ನೇ ಕೀರ್ತನೆಗಳನ್ನು ಓದುತ್ತೇವೆ. ಇದು ನಿಮಗೆ ದೇವರ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ. ಆತನು ಆಳುವ ಆತನ ರಾಜ್ಯ ಇದು ವಿಶ್ವವಾಗಿದೆ, ಎಂದಿಗೂ ಅಂತ್ಯವಿಲ್ಲದು. ಆತನ ಬಲದ ಬಗ್ಗೆ ಮಾತಾಡಲು, ಆತನ ಬಲವು ಗುಣಪಡಿಸುವುದರಲ್ಲಿ ಮಾತ್ರವಲ್ಲ, ಆದರೆ ಆತನು ವಿಶ್ವದಲ್ಲಿ ಏನು ಬೇಕಾದರೂ ಮಾಡಬಲ್ಲನು. ಸೌಖ್ಯ ಒಂದೇ ಒಂದು. ಹೌದು, ಇದು ಪವಿತ್ರಾತ್ಮದ ಸ್ನಾನದಿಂದ ಬರುತ್ತದೆ. ಆತನ ಬಲವು, ಹೌದು, ಮತ್ತು ನಾವು ಅದನ್ನು ಎದುರುನೋಡುತ್ತಿದ್ದೇವೆ. ಹೌದು, ನಂತರ ಆತನ ಮಹಿಮೆಯು ಈ ವಿಷಯವನ್ನು ಕೊನೆಗೊಳಿಸುತ್ತದೆ ಮತ್ತು ಯಾವುದೇ ಮಿತಿಯಿಲ್ಲ. ದೇವರ ಮಹಿಮೆಗೆ ಅಂತ್ಯವಿಲ್ಲ. ನಾನು ದೇವರ ಮಹಿಮೆಯ ಕುರಿತು ಸಂದೇಶಗಳನ್ನು ಬೋಧಿಸಿದ್ದೇನೆ. ಅವುಗಳಲ್ಲಿ ಕನಿಷ್ಠ 3, ಮತ್ತು ಇದು ಅದ್ಭುತವಾಗಿದೆ. ಆತನ ಮಹಿಮೆ ಮೊದಲನೆಯದು ಭೂಮಿ ಮತ್ತು ಕರ್ತನದು, ಮತ್ತು ಭೂಮಿಯು ಅದರಲ್ಲಿರುವ ಸಮಸ್ತವು, ಅದರಲ್ಲಿರುವ ಜನರು, ಇದು ವಿಶ್ವವಾಗಿದೆ. ಬಲವು, ಆತನ ಮಹಾಬಲವಾಗಿದ್ದು ಅದು ಜಗತ್ತನ್ನೇ ಸೃಷ್ಟಿಸಿತು. ಜನರಿಗೆ ಪವಿತ್ರಾತ್ಮದ ಸ್ನಾನ ಮೂಲಕ ಬಲವು ಇನ್ನೂ ಮುಂದುವರಿಯುತ್ತದೆ, ಆದರೆ ದೇವರ ಬಲಕ್ಕೆ ಅಂತ್ಯವಿಲ್ಲ. ತದನಂತರ ಮಹಿಮೆ, ನಾವು ಅದನ್ನು ಉಪದೇಶ ಮಾಡಿ ಮುಗಿಸಲು ಸಾಧ್ಯವಾಗುವುದಿಲ್ಲ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗೆ ನೀಡಿದ ಈ ಚಿಕ್ಕ ಉತ್ತೇಜನವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ನಂಬುತ್ತೇನೆ. ನಿಮ್ಮ ಮೇಲೆ ದೇವರ ಕೃಪೆ ಇರಲಿ, ನಿಮ್ಮ ಮೇಲೆ ದೇವರ ಪ್ರೀತಿ ಇರಲಿ, ನಿಮ್ಮ ಮೇಲೆ ದೇವರ ಕೃಪೆ ಇರಲಿ. ಆಮೇನ್ ಮತ್ತು ಆಮೇನ್ ಮತ್ತು ಆಮೇನ್. ದೇವರು ಕ್ರಿಸ್ತನಲ್ಲಿಯೂ ಎಲ್ಲದರಲ್ಲಿಯೂ